ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನೇ ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಪ್ರಚಂಡ ಚಂಡಮಾರುತದಿಂದ ಉನ್ನಿಲಿತವಾದ ಸಾಗರದಂತೆ ಕಾಣುತ್ತಿದೆ. ನೋಡು ಪಾರ್ಥ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ನಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯ ಕರ್ಣಾದಿ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸೌಬಲರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವತ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನರಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು.
ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರೋ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏಕೆ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಾಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟುತ್ತಿರುವು. ನಾಲಿಗೆಯೂ ಒಣಗುತ್ತಿರುವು. ಗಾಂಡಿವವು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ, ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತವಂಶದ ಪವಿತ್ರ ರಕ್ತ ಹರಿತಿರುವುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ವಧೆಗೆ, ಗುರಿ ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಯುದ್ಧವು ಬೇಡ. ಅರ್ಜುನ, ಬೇಡ ಮಾಧವ, ಬೇಡಿಕೊಂಬೆ ದೇವ. ಬೇಡ ಮಾಧವ, ಬೇಡ ಮಾಧವ. ಕೃಷ್ಣ, ನೋಡು ಪಾತನೆ ಹೇಳಿದನವಿದೇಗೆ.
ಅರ್ಜುನ, ಇದೇನು? ಹುತತ್ವಂ ಕಶ್ಮಲಮಿದ ಪಾರ್ಥ. ಪರಮಾತ್ಮ, ಹುತತ್ವಂ ಕಶ್ಮಲಮಿದ ದ್ರೋಣೇ ಸಮಪಸ್ಥಿತ ಅನಾರ್ಯ ದೃಷ್ಟಮೈಶ್ವರ್ಯ. ಪಾರ್ಥ, ಪರಮಾತ್ಮ, ಅನಾರ್ಯ ದೃಷ್ಟಮೈಶ್ವರ್ಯ ಮಮ ಕೀರ್ತಿ ಪರಮರ್ಜುನ. ಅರ್ಜುನ, ಇದೇನು? ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕಥಂ ಭೀಷ್ಮಂ ಮಹಂ ಸಂಖ್ಯೆ. ವಾಸುದೇವ, ಪಾರ್ಥ, ಕಥಂ ಭೀಷ್ಮಂ ಮಹಂ ಸಂಖ್ಯೆ. ದ್ರೋಣಂಚ ಮಧುಸೂದನ. ಇಷುಭಿತ್ ಪ್ರತಿಯೋತ್ಸ್ಯಾಮಿ. ಇಷುಭಿತ್ ಪ್ರತಿಯೋತ್ಸ್ಯಾಮಿ. ಪೂಜಾರ್ಹ ವರಿಸೋದನ. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಯಿಂದ ಭಿಕ್ಷಾರುತೆ ಶ್ರೇಷ್ಠರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯದ ಮೇಲಿನ ರಾಜ್ಯದ ಮೇಲಿಂದ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು. ಅಶಾಶ್ವತವಾದ ರಾಜ್ಯಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡೋದು ನನ್ನಿಂದ ಆಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ. ಸ್ವಜನ ಹರಣ ವಂಶನಾಶನ. ಸ್ವಜನ ಹರಣ ವಂಶನಾಶನ ಬೇಡವಿ ಕದನ ಜನಾರ್ದನ. ಪರಮಾತ್ಮ, ಬೇಡವಿ ಕದನ ಜನಾರ್ದನ. ಸ್ವಜನ ಹರಣ ವಂಶನಾಶನ. ಒದಿಸಲಾರೆ ಗುರು ಬಾಂಧವರ. ಕೃಷ್ಣ ಕೃಷ್ಣ ಒದಿಸಲಾರೆ ಗುರು ಬಾಂಧವರ. ಒದಿಸಲಾರೆ ಮದನ ಪಿತನ. ಪರಮಾತ್ಮ, ಒದಿಸಲಾರೆ ಮದನ ಪಿತನ ಬೇಡವಿ ಕದನ ಜನಾರ್ದನ. ಬೇಡವಿ
ಪರಮಾತ್ಮ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾರವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತವನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಸಾರಿ ಜನಿಸುವು, ಮುಂದೆಯೂ ಜನಿಸುವು. ಜನ್ಮ ಮೃತ್ಯುಗಳು ಆತ್ಮನ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಸ ಇತ್ಯಾದಿಕ್ಯದಿಂದ ಸರ್ವಾಂಗಗಳೇ ನಿಷ್ಠೇಪಿತವಾಗುವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವು ಧರ್ಮವೂ ಇಲ್ಲವೋ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಜನೆನಿಸುವೆ. ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ, ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವು, ಧರ್ಮ ರಕ್ಷಣೆಯು. ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು? ಕರ್ಮಯೋಗಿನಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರೋ ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮೀಯನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವಾಗುವುದು, ಅಧರ್ಮದ ಉದ್ಧಾರವಾಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ಪಾರ್ಥ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ, ಉತ್ತರವನ್ನು ಕರುಣಿಸು. ಕಿರೀಟಿ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಗಳನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಾಂತರಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿಯೂ ನನ್ನದು. ವೇದಗಳಲ್ಲಿ ಓಂಕಾರವು ನಾನು. ಮನುಷ್ಯರಲ್ಲಿ ಪೌರುಷವು ನನ್ನದು. ಸಮಸ್ತ ಭೂತಗಳಿಗೆ ಆದಿಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರ ಒಂದಲ್ಪ ಆವರ್ತದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ವಾಸುದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ನಾನು ಒಂದೇ ಸಾರಿಗೆ ಅಪೋಷಣ ಮಾಡಿ ಈ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ ಪಾರ್ಥ. ಪರಮಾತ್ಮ, ಎನ್ನಯ ಮಹಾರೂಪವನ್ನು ನೋಡೆಯ, ವಿಶ್ವರೂಪವನ್ನು ನೋಡೆಯ ವಿಜಯ. ಎನ್ನಯ ಮಹಾರೂಪವನ್ನು ನೋಡೆಯ ಪಾರ್ಥ.
ಎಂತಹ ಭಯಾನಕ ರೂಪವಿದೆ. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು. ಪ್ರಭು, ಕೈ ಕಾಲುಗಳು ಕಂಪಿಸುತ್ತಿರುವವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧಿನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸನ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಖ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯೆ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರನಾಗಿ ನಿಂತಿರುವೆ. ಕೃತಾರ್ಥನಾದೇನು ದೇವ? ತಥಾಸ್ತು. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಶ್ರೀ ಹರಿ ಶೌರಿ ಮುರಾರಿ. ಶ್ರೀ ಹರಿ ಶೌರಿ ಮುರಾರಿ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಪರಮಾತ್ಮ ವಾಸುದೇವ, ಮುರಳಿ ಲೋಲನೆ ದೇವಸುದೇವನೇ. ಮುರಳಿ ಲೋಲನೆ ದೇವಸುದೇವನೇ. ದೇವತಿ ದೇವನೇ ಮಹಾಮಹಿಮನೇ. ಪರಮಾತ್ಮ ವಾಸುದೇವ, ದೇವಾದಿ ದೇವನೇ ಮಹಾಮಹಿಮನೇ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ವಿಶ್ವರೂಪನೇ ಮಹಾಮಹಿಮನೇ. ವಿಶ್ವರೂಪನೇ ಮಹಾಮಹಿಮನೇ. ವೇದ ಓಂಕಾರನೇ ಆದಿಸ್ವರೂಪನೇ. ವೇದ ಓಂಕಾರನೇ ಆದಿಸ್ವರೂಪನೇ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಶ್ರೀ ಹರಿ ಶೌರಿ ಮುರಾರಿ. ಶ್ರೀ ಹರಿ ಶೌರಿ ಮುರಾರಿ. ಮುರಾರಿ ಗಿರಿಧಾರಿ. ಶ್ರೀ ಹರಿ. ಸುಂದರ 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 ಹೆಣ್ಣಿನ ಮನಸ್ಸನ್ನ ಯೌವನ ಸ್ವರ್ಗದ ಸೋಪಾನ. ಯೌವನ ಸ್ವರ್ಗದ ಸೋಪಾನ. ಸುಂದರ 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 ಹೆಣ್ಣಿನ ಮನಸ್ಸನ್ನ ಯೌವನ ಸ್ವರ್ಗದ ಸೋಪಾನ. ಯೌವನ ಸ್ವರ್ಗದ ಸೋಪಾನ. ಹೆಣ್ಣು ನಾನಲ್ಲ, ನನ್ನಂತ ಗಂಡು ಯಾರಿಲ್ಲ.
ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಗಂಡು ಯಾರಿಲ್ಲ. ಬಂದ ಸುಖವ ಕೈ ಬಿಡಬೇಡ, ಬಂದ ಸುಖವ ಕೈ ಬಿಡಬೇಡ. ಇಂದು ನಾಳೆ ಎಂದೆನ್ನ ಬೇಡ, ಇಂದು ನಾಳೆ ಎಂದೆನ್ನ ಬೇಡ. ಸುಂದರ ಸುಂದರ ಹೆಣ್ಣಿನ ಮಾನಸ, ಯೌವನ ಸ್ವರ್ಗದ ಸೋಪಾನ, ಯೌವನ ಸ್ವರ್ಗದ ಸೋಪಾನ, ಯೌವನ ಸ್ವರ್ಗದ ಸೋಪಾನ. ಪ್ರಾರಂಭವಾಗಿರುವುದು. ಉತ್ತೇಜಕವಾದ ಮಾತುಗಳಿಂದ ಇವನ ಪೂರ್ವಾಸ್ಮತೆಯನ್ನೆಚ್ಚರಗೊಳಿಸಿ ಈ ರಣಯಜ್ಞದ ಮಹಾಬಲಿಯನ್ನು ಮುಗಿಸುವೆನು. ಇದು ಪುನಃ ಯಾರೋ ಬಂದರು. ಕುರುಕ್ಷೇತ್ರದಿಂದ ಪಾರಾಗುವ ಆಸೆಯು ನನಗಿಲ್ಲ. ಏಕೆ ಶಿಖಂಡಿ ಯುದ್ಧ ರಂಗದಿಂದ ಓಡಿ ಹೋಗುವಂತಿದೆ? ನಿಲ್ಲು ನಿಲ್ಲು ಮಹಾಭಾರತ ಮಹಾಭಾರತ ಮಾರಣವೋ ಮವ ನಾಶವ ಮಾಡದೆ ನಾ ಬಿಡೆನಾ. ಮಹಾಭಾರತ ಮಾರಣವೋ ಮವ ನಾಶವ ಮಾಡದೆ ನಾ ಬಿಡೆನಾ. ದುರುಳ ಕೌರವರನ್ನು ರಣದಳು ಕೊಲ್ಲಿಸಿ, ದುರುಳ ಕೌರವರನ್ನು ರಣದಳು ಕೊಲ್ಲಿಸಿ ಎನ್ನ ಕೋಪಾಗ್ನಿಯ ಶಾಂತವಗೈಯುವೆ. ಎನ್ನ ಕೋಪಾಗ್ನಿಯ ಶಾಂತವಗೈಯುವೆ. ಮಹಾಭಾರತ ಮಾರಣವೋ ಮವ ನಾಶವ ಮಾಡದೆ ನಾ ಬಿಡೆನಾ. ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನು ಉತ್ತರ ಕುಮಾರನು ಅತನಾದನು. ಐರಾವತ ಶ್ವೇತಾದಿ ಮಹಾರಥಿಕರು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡು ಇಂಡಿನಂತೆ ನಮ್ಮ ಸೈನಿಕರು ದಿಕ್ಕು ದಿಕ್ಕಾಗಿ ಓಡುತ್ತಿರುವರು. ಇನ್ನು ಸಮಯವಿಲ್ಲ ಪಾರ್ಥ, ಮಹಾಸ್ತ್ರವನ್ನು ತೊಡು, ಭೀಷ್ಮನನ್ನು ವಧಿಸು. ಎಲ್ಲರೂ ಹೇಡಿಗಳು. ಭೀಷ್ಮನ ಸಮ್ಮುಖದಲ್ಲಿ ಎಲ್ಲರೂ ಸಮಾನರ ಹರಿಹರೆ, ತರೆಯವ ಸಮಾನರ ಹರಿಹರೆ, ಸಮರ ಧರಣರ ಹರಿಹರೆ. ಸಮಾನರ ಹರಿಹರೆ, ತರೆಯವ ಸಮಾನರ ಹರೆ, ಭೀಷ್ಮನಿಗೆ ಸಮಾನರ ಹರಿಹರೆ. ಸಮಸ್ತ ಜಗದಲ್ಲಿ ಯುಗ ಯುಗಗಳಲ್ಲಿ ಸಮಾನರ ಹರಿಹರೆ, ಎನ್ನಯ ಸಮಾನರ ಸಮಾನರ ಹರಿಹರೆ, ಎನ್ನಯ ಸಮಾನರ ಹರಿಹರೆ, ಸಮಾನ ಸಮಾನ ಸಮಾನರ ಹರಿಹರೆ. ಎಲ್ಲರೂ ಹೇಡಿಗಳು. ಭೀಷ್ಮನ ದೃಢ ಅಸ್ತ್ರದಿಂದ ಬಿಲ್ಲನ್ನು ಹಿಡಿಯುವ ಈ ವೀರನನ್ನು ಈ ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ನಡೆದಾಡಿ ಎಲ್ಲೆಲ್ಲಿಯೂ ಹುಡುಕಿದೆನು. ಮೃತ್ಯುವಿನ ಅಂತಿಮ ಆವೇಶದಿಂದ ಒಬ್ಬನಾದರೆಯೂ ದೊರಕಲಿಲ್ಲ. ಇದೇನು ಭಾರತ ವರ್ಷವು ಅನ್ವೀರವಾಯಿತೆ? ಬೆದರಬೇಡ ವತ್ಸ, ಬೆದರಬೇಡ ವತ್ಸ. ಈ ಮಂತ್ರಪೂರಿತವಾದ ಬಾಣವನ್ನು ಭೀಷ್ಮನನ್ನು ವಧಿಸು. ಹಾ,
ಹತನಾದೆನು. ಬಾರೆ ಸುಮ್ಮನೆ ಎಸ್ತದೆ ಬಾರೆ. ಹಾ, ಹತನಾದೆನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ತಂತ್ರಕೂಟದ ದಿವ್ಯ ಅಸ್ತ್ರ. ವಂಚನೆಯ ಮೇಲೆ ನನ್ನ ಯುದ್ಧದ ಮಹಾಪತ್ನ. ಭೀಷ್ಮನು ಪರಾಜಿತನಾದರು. ಇನ್ನು ನಮ್ಮ ವಿಜಯನು ಸೂರ್ಯನ ಉದಯವಾದಂತೆ ಎಂದು ಭಾವಿಸಿದ್ದೆ. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ದುಸ್ಸಾಧ್ಯವಾದ ಕೆಲಸ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ವಾಯುವಿನ ವರ ಪಡೆದ ಈ ನೀರ ಭೀಮನಿ 14 ಲೋಕಗಳ ತತ್ತರಿಸಿ ನೆರೆಯುವ. ವಾಯುವಿನ ವರ ಪಡೆದ ಈ ನೀರ ಭೀಮನಿ 14 ಲೋಕಗಳ ತತ್ತರಿಸಿ ನೆರೆಯುವ. ತಲೆ ಎತ್ತಿ ನಿಂತರೆ ಸ್ತುತಿಯೇ ನಡುಗುವುದು. ತಲೆ ಎತ್ತಿ ನಿಂತರೆ ಸ್ತುತಿಯೇ ನಡುಗುವುದು. ಗದ ಎತ್ತಿ ಚಚ್ಚಿದರೆ ಬ್ರಹ್ಮಾಂಡ ನಡುಗುವುದು. ಗದ ಎತ್ತಿ ಚಚ್ಚಿದರೆ ಬ್ರಹ್ಮಾಂಡ ನಡುಗುವುದು. ವಾಯುವಿನ ವರ ಪಡೆದ ಈ ಧೀರ ಭೀಮನಿ 14 ಲೋಕಗಳ ತತ್ತರಿಸಿ ನಡುಗುವವು. 14 ಲೋಕಗಳ ತತ್ತರಿಸಿ ನಡುಗುವವು. ಛಲದಿಂದ ನಿಂತರೆ ಸಿಡಿಲಿನಂತೆರಗುವನು. ಛಲದಿಂದ ನಿಂತರೆ ಸಿಡಿಲಿನಂತೆರಗು. ಬಲದಿಂದ ನಿಂತರೆ ಬಲ ಭೀಮ ನೆನೆಸಿ. ಬಲದಿಂದ ನಿಂತರೆ ಬಲ ಭೀಮ ನೆನೆಸಿ. ವಾಯುವಿನ ವರ ಪಡೆದ ಈ ಧೀರ ಭೀಮನಿ 14 ಲೋಕಗಳ ತತ್ತರಿಸಿ ನಡುಗುವ. 14 ಲೋಕಗಳ ತತ್ತರಿಸಿ 14 ಲೋಕಗಳು ತತ್ತರಿಸಿ ನಡುಗುವ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾಶ್ವರದಲ್ಲಿ ಸಂಸಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು? ಜಾಗೃತೆಯಾಗಿ ನಾವು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವೇ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ? ಇದೇನು ಚೆನ್ನಯ ಪ್ರೀತ ಮದಯದ ಸಂಗೀತ? ಇದೇನು ಚೆನ್ನಯ ಪ್ರೀತ ಮದಯದ ಸಂಗೀತ? ಶಶಿಕುಲ ವಿಶಾಲ ಚರಣಿದೆ, ಶಶಿಕುಲ ವಿಶಾಲ ಚರಣಿದೆ, ಸುಂದರಿಗೆ ವಿನೋದವಿದೆ. ಬಾಬು ಅಭಿಮಾನಿ
ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಆಪತ್ತೇನು? ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಸೈನ್ಯವು ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ. ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಬಾಬು ಬಾಬು ಅಭಿಮಾನ್ಯು, ನಮ್ಮ ವಂಶದ ಗೌರವ ಸ್ವರೂಪ ನೀನು. ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ಹಾಗೂ ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮಾತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುವೆಯಾ? ನಿನ್ನ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ಕ್ಷಾತ್ರ ತೇಜದ ಚಿರಪ್ರಕಾಶದ ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರತಿಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಕಾರ್ಯದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ದೊಡ್ಡಪ್ಪ, ನನ್ನನ್ನು ಮಗನಾಗಿ ಪಡೆದ ಧನುಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶಗಳನ್ನು ಸುರಿಸಲಿ. ಯೋಗ್ಯ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಅಡಿಗೆ ಮನೆಯ ಶತ್ರುಕ್ಕಾಗಿ ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತ ಕುಳಿತುಕೊಳ್ಳುವುದಲ್ಲ. ದೊಡ್ಡಪ್ಪ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತೆನು. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆಯ ಪರಾಕ್ರಮಶಾಲಿಯ ಮಗನು ಪಾರ್ಥತನಯನ ಅಭಿಮಾನದಲ್ಲಿ ಅಭಿಮನ್ಯುವಿನ ಪಾರ್ಥತನಯನ. ಅಭಿಮಾನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸವಾಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವೆಲ್ಲ ತೆಗೆದುಕೊಂಡು ಅಭಿಮಾನಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮಾನ್ಯ ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲ ಅದರೊಳಗೆ ನುಗ್ಗಿ ವ್ಯೂಹವನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಕಾರ್ಯವನ್ನು ಬಿಡುವುದು ಉಚಿತವಲ್ಲ. ಭೀಮ, ಇಷ್ಟದಂತೆ ಆಡಲಿ.
ಯುದ್ಧ ರಂಗದಲ್ಲಿ ನೀನಿವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನುಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಬಂದು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿನ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿಗದು. ವೀರ ಧನಂಜಯ ಜನ್ನ ತಂದೆಯೋ, ವೀರ ಧನಂಜಯ ಜನ್ನ ತಂದೆಯೋ, ಭಯವೇನೆಂಬುದ ನಾನರಿಯೇ, ಭಯವೇನೆಂಬುದ ನಾನರಿಯೇ. ಪ್ರಾಣನ ಚಕ್ರವ ಯೌಕವ ಬೇಡಿಸಿ, ಪ್ರಾಣನ ಚಕ್ರವ ಯೌಕವ ಬೇಡಿಸಿ, ವೀರಾಗಣನ ಮಾಮೆರದೆ, ವೀರಾಗಣನ ಮಾಮೆರದೆ. ರುದ್ರನ ಮೆಚ್ಚಿಸಿ ಪಾಶುಪತಾರ್ಥವ ಪಡೆದ ವೀರನ ಅನುಗುಣ ನೀನು. ರುದ್ರನ ಮೆಚ್ಚಿಸಿ ಪಾಶುಪತಾರ್ಥವ ಪಡೆದ ವೀರನ ಅನುಗುಣ ನೀನು. ನಿನ್ನ ಶೌರ್ಯದಲ್ಲಿ ಮೆರೆಯಲಿ ರಣಭೂಮಿ, ನಿನ್ನ ಶೌರ್ಯದಲ್ಲಿ ಮೆರೆಯಲಿ ರಣಭೂಮಿ. ಭೂಮಲ ಗರಿಯಲಿ ಸುರಗೊಂಡವು, ಭೂಮಲ ಗರಿಯಲಿ ಸುರಗೊಂಡವು. ಕೌರವ ವೀರರ ಹೃದಯವ ಬೇಡಿಸಿ, ಕೌರವ ವೀರರ ಹೃದಯವ ಬೇಡಿಸಿ, ಕನ್ನಯದಷ್ಟಂಕಾರಣವೋ, ಕನ್ನಯದಷ್ಟಂಕಾರಣವೋ. ವೈರಿಗಳ ಜಗಳ ನಡುಗುವುದೆನ್ನಯ, ವೈರಿಗಳ ಜಗಳ ನಡುಗುವುದೆನ್ನಯ. ವಿಜಯಂತನಿಯೇ ಓಂಕಾರ, ವಿಜಯಂತನಿಯೇ ಓಂಕಾರ. ಚಕ್ರವ್ಯೂಹ ಭೇದಿಸಿ ನುಗ್ಗಿ ಕದನದ ಕೊಲ್ವೆ ಕೌರವಗಳನ್ನ. ಅಭಿಮನ್ಯು, ಚಕ್ರವ್ಯೂಹ ಭೇದಿಸಿ ನುಗ್ಗಿ ಕದನದ ಕೊಲ್ವೆ ಕೌರವಗಳನ್ನ. ಸಾರಿ ಸಾರಿ ತುಳಿದು ಕೊಲ್ವೆನು, ಸಾರಿ ಸಾರಿ ತುಳಿದು ಕೊಲ್ವೆನು. ವೀರಾಗಣಿಯನ್ನ ಮೆರೆವೆ, ವೀರಗಣನ ಮಾಮೆರದೆ, ವೀರಾಗಣಿಯನ್ನ ಮೆರೆವೆ, ವೀರಗಣನ ಮಾಮೆರದೆ. ವೀರಾಗಣಿಯನ್ನ ಮೆರೆವೆ. ಮಾನವ ಕೋಗಿಲೆ ಮುಗಿಲಿಗೆ ಹಾರಲೆ, ಮಾನವ ಕೋಗಿಲೆ ಮುಗಿಲಿಗೆ ಹಾರಲೆ. ನಿನ್ನನ ಸೇರಲೆ ಸೇರಿರ ಹಾಡಲೆ, ನಿನ್ನನ ಸೇರಲೆ ಸೇರಿರ ಹಾಡಲೆ. ಹೊಸ ಮಾಸನಿ ಹೊಸ ರಾಜಮನೆದಡುಗೂಡಿ, ತಗಡಿಯಲ್ಲಿ ತೆಗೆದನೇಲಿ ತನಕ ಬೆಳುತ್ತಿದೆ ಮಾಲಾಡಿಗಳು. ಹೊಸ ಮಾಸನಿ ಹೊಸ, ಹೊಸ ಮಾಸನಿ ಹೊಸ, ಹೊಸ ಮಾಸನಿ ಹೊಸ. ಸ್ವಾಮಿ, ನಾನು ನನ್ನ ಧ್ಯಾನದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಅದು ನನಗೆ ಈ ದಿನ ದೊರೆಯಿತು ದೇವ. ಸುಂದರಿ, ಸುಂದರಿ, ನಿನ್ನ ದೇವನ ದರ್ಶನವೇನೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸುವೆ ಹೇಳು. ಸ್ವಾಮಿ, ನನ್ನ ಸರಸ್ವೇ ತಮ್ಮದಾಗಿರುವಾಗ ಇನ್ನು ನನ್ನ ಬಳಿ ಇನ್ನೇನು ಉಳಿದಿದೆ ದೇವ? ನಿನ್ನ ಹೃದಯದ ಪ್ರೇಮ ಅದು ಮೊದಲಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ ಅಲ್ಲವೇ ಸ್ವಾಮಿ? ಬೆಳಗಿನಲ್ಲಿ
ಪ್ರೇಯಸಿ, ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಆಹಾ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಜಾನದಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವುದು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ಆನಂದವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಆಗಿಯೇ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ತೀರುವ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳನತರಾಗಿದ್ದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸಲಿ. ದೇವ ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಸ್ವಾಮಿ, ಇದು ನಾನೇ ಆಯ್ದು ಕಟ್ಟಿದ ಈ ಹೂಮಲಿಕೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನಾಗಿ. ಸ್ವಾಮಿ ಸುಂದರಿ, ನಿನ್ನ ದೇವನ ದರ್ಶನವೇನೇನೋ ಹೊಂದಿದೆ. ಆದರೆ ಅವನ ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಸ್ವಾಮಿ, ಮನಸೋತೆನೋ ಪ್ರಾಣೇಶ್ವರ. ಸ್ವಾಮಿ, ನೆಲ್ಲ ನಿನಗೆ ಬಿಡುಮೋನ ಬಾಣ ಬಯಸಿರುವೆ, ಬಿಡುಮೋನ ಬಾಣ ಬಯಸಿರುವೆ. ಮನಸೋತೆನು ನಲ್ಲ ನಿನಗೆ ಬಿಡುಮೋನ ಬಾಣ ಬಯಸಿರುವೆ, ಬಿಡುಮೋನ ಬಾಣ ಬಯಸಿರುವೆ. ಮನಸೋತೆನು ಉತ್ತರ ಪ್ರಾಣೇಶ್ವರ. ಉತ್ತರೇ ವಾಸನಿಹ ಓ ನಲ್ಲನೆ ಸವಿ ಮಾತಂದ ನುಡಿವೆಯ ನಾನೇ ನನು ನುಡಿಯಲಿ ತಂದ ತಿಳಿಸೆಯ. ನಾನಿನ್ನ ಬಿಡೆನು ಎಂದಿಗೂ ಉತ್ತರ ಉತ್ತರ ಪ್ರಾಣೇಶ್ವರ. ಉತ್ತರ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ಸಂದೇಶವ ನಿನಗೆ ಹೇಳುತ್ತ ಸ್ವಾಮಿ, ಉತ್ತರ ಮನಸೋತೆನು ನಲ್ಲ ನಿನಗೆ
ಆಯ್ತೆ ದೇವ. ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದೆ ದೇವ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವಲು ಯುಧಿಷ್ಠರ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ಪ್ರೇಯಸಿ, ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳುಹಿಸಿಕೊಡು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ಬಲರಾಮರನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ, ಹಾಗೆ ನಾನು ನಿಮಗೆ ಸಹಾಯಕರಾಗ್ತೀನಿ ಸ್ವಾಮಿ. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಯೋಗ್ಯವಾದ ಸ್ಥಾನವಲ್ಲ. ಸ್ವಾಮಿ, ಇದು ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಮ್ಮೆ ಎದೇರಿಸಿ ನೋಡಲೇ ದೇವ. ಸ್ವಾಮಿ, ಈ ಕೋಮಲ ಹಸ್ತಗಳಿಗೆ ಇಲ್ಲಿರುವ ಸ್ವಾಮಿ ಕೋಮಲ ಹಸ್ತಗಳು. ಈ ಕೋಮಲ ಹಸ್ತಗಳಿಗೆ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರಿದು ತಂದ ಹೂಗಳನ್ನು ಎದೆಯೇರಿಸಿ ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಅಬ್ಬಬ್ಬ, ಒಂದೇ ಉಸಿರಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು, ಏನು ಕತೆ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮನವೋ, ನಾನೇ ವಸಂತ ನೀನೆ ಕೋಗಿಲೆ,
ಮುತ್ತುಗಳಿಂದ ಉತ್ತರ ನಿಮ್ಮ ಕೊರಳಿಗೆ ಮುತ್ತಿನಾರವಾಗಿ ಸ್ವಾಮಿ, ಪ್ರೇಯಸಿ, ಅಷ್ಟೊಂದು ಸುಲಭವಾಗಿ ಮಾಡಲು ಇದು ಉಪಹಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಆಹಾ, ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆಯಾದ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ವಿಭಿನ್ನ ಎರಡು ಪ್ರಪಂಚಗಳು. ತಣು ಸ್ವಾಮಿ, ಉತ್ತರ ಪ್ರೇಯಸಿ. ಪ್ರಾಣೇಶ್ವರ, ನಿಜವನ್ನು ನಾನು ಹೇಳುವನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರ ನಿರ್ಮಿಸಿರುವನು. ಇದುವರೆಗೂ ನೀವು ನೋಡಿರುವ ಗಾನಮಯಾದ ಹಾಸ್ಯಮಯಾದ ಒಬ್ಬ ಉತ್ತರನ್ನು ಮಾತ್ರ ನೋಡಿರುವರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿರುವಿರಿ ಸ್ವಾಮಿ. ಹೋಗುತ್ತಾನೆ ವೀರ, ಯುದ್ಧವು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನ ಪಾಲನೆ ಮಾಡು ಸ್ವಾಮಿ. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಬೇಡ. ನನಗೋಸ್ಕರ ಸ್ವಲ್ಪವೂ ದುಃಖಿಸುತ್ತಲೇ ಉತ್ತರ. ದುಃಖಿಸುವುದಿಲ್ಲ ಸ್ವಾಮಿ. ಅಥವಾ ಪ್ರಚನ್ನದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬೀಳ್ಕೊಳ್ಳಾರದ ಪತ್ನಿಯು ವೀರ ಎನ್ನುಕೊಳ್ಳುವ ದೇವ. ತಮ್ಮಿಚ್ಛೆಯಂತೆ ಆಗಲಿ, ಹೋಗಿ ಬನ್ನಿ ಸ್ವಾಮಿ. ನಾನು ನೋಡುವುದೇನನ್ನು ಈಶ್ವರ? ಸ್ವರ್ಣದ ಪುತ್ತಾಳೆಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈಗ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ಗದಲ್ಲಿ ನಾರಿಯೊತ್ತಳು. ಪ್ರಿಯತಮೇ ಬಾಬೇಗ ಸವಿರಾಗ ತಂಗಾಳಿ ಬೀಸೋ ಸಂಜಲಿ ಕೋಲಲೆ ಎಲ್ಲಿಗೆ ಹಸಿರು ಮೆತ್ತೆ ಆಸಿದೆ ಮನವು ಎಲ್ಲೇ ಮೀರಿದೆ ನಿರನ ಬಯಸಿ ಕಾದಿದೆ ನನ್ನಲ್ಲಿ ಆಡಿ ಆಡಿ ಪ್ರಿಯ ಪ್ರಿಯತಮೇ
ಮೋಡ ಗುಡುಗಿದೆ ನನ್ನ ಒಡಲು ನಡುಗಿದೆ ಕೂಡಲು ನನ್ನ ಮನವು ಮುಂಗಾರು ಮೋಡ ಗುಡುಗಿದೆ ನನ್ನ ಒಡಲು ನಡುಗಿದೆ ಸಿಂಗಾರಿ ನನ್ನ ಮನವು ಬಯಸಿದೆ ಯಾರು ಏನೇ ಹೇಳಲಿ ಪ್ರಣಯದಾಟ ಸಾಗಲಿ ಮಾತು ಸಾಕು ಬಾರಣಿ ಪ್ರಣಯದಾಟ ಒಂದೋಣ ಇತ್ತ ಕಾಣೋಣ ಆಡಿ ಪ್ರಿಯತನೇ ಬಾ ಬೇಗ ಆಡುವಲವಿನ ಸವಿರಾಗ ಪ್ರಿಯತನೇ ಬಾ ಬೇಗ ಆಡುವಲವಿನ ಸವಿರಾಗ ಈ ಒಲವೆಂಬ ನೌಕೆಯಲೇ ಬಾತೇಲೋಣ ಅರುಷರಲೇ ಬಾರೇ ಬೇ la 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 ಆದರೆ ಯಾವ ಗೌರವಗಳೂ ಇಲ್ಲವೇ ಉತ್ತರ. ಈ ದಿನ ಎಷ್ಟೋ ಜನ ವೀರಮಾತೆಯರು ವೀರಪತ್ನಿಯರು ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದುರಿಸದೆ ಸಾಹಸ ಮುಖಿಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರುವುದು. ಅವರಿಗಾವ ಗೌರವಗಳು ಇಲ್ಲವತ್ತರ ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನನ್ನು ಆದರದಿಂದ ಸ್ವಾಗತಿಸಿದ ಪತ್ನಿ ಯಾರು? ಪುತ್ರನ ಸಾಹಸವನ್ನು ಕೇಳಿ ಆನಂದ ಭಾಷ್ಮನ ಸುರಿಸಿದ ಮಾತು ಯಾರು ಸ್ವಾಮಿ? ಪುರುಷನ ಗೌರವವೇ ನಾರಿಯ ಗೌರವ ಜೀವನ ಸರ್ವಸ್ವ ಅಲ್ಲವೇ ಸ್ವಾಮಿ? ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ದುಃಖಿಸುವುದಿಲ್ಲವೇ ಪ್ರೇಯಸಿ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟ ಕಂಬನಿಯು ಈ ಭೂಮಿಗೆ ಬಿದ್ದರು ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸೋಣ ಸ್ವಾಮಿ. ಇಂದು ನನಗೆ ಆಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಕುರುಕ್ಷೇತ್ರ ಧರ್ಮಯುದ್ಧದಲ್ಲಿ ನಿನ್ನಂತ ವೀರ ಯೋಧನಿಗೆ ತ್ರಿಕಾಲ ಅಪಜಯ ಕುಮಾರ. ತಾಯಿ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು. ಕುಮಾರ, ಈ ದಿನ ನೀನು ದ್ರೋಣ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ರಾಜ್ಯಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವಂತೆ ಅದು ಸತ್ಯವೇ ಕಂದ? ಹೌದು ತಾಯಿ. ಇಂದು ನಾನು ಸುಭದ್ರೆಯ ವೀರಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಇಂದಿನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣನು ಸ್ತಂಭಿತನಾಗವನು. ನನ್ನನ್ನು ಹರಸು ತಾಯಿ. ಜಯಶ ಲಘುಪುತ್ರ, ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪುತ್ರೆಯ ಸೌಭಾಗ್ಯವು ನಿನ್ನನ್ನು ಎಡಬಿಡದೆ ಕಾಪಾಡಲಿ. ತಾಯಿ, ಅನುಗ್ರಹಿತನಾದೆನು.
ಅನುಗ್ರಹಿತನಾಗಲಿ. ನಿನ್ನ ಆಶೀರ್ವಾದವ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ, ನಗುತ್ತಾ ನನ್ನನ್ನು ಬೀಳ್ಕೊಡು. ತಾಯಿ, ನೋವೇನೆಂಬುದನ್ನು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆ. ಇಂದಿನ ಯುದ್ಧದ ದುರ್ಬರ ಸಂದೇಹದಿಂದ ಅದು ಸುಡದಿರಲಿ. ಇಂದಿನ ಮಹೋತ್ಸಾಹದಲ್ಲಿ ನಾನೊಂದು ವೇಳೆ ಕುಮಾರ್, ಅಭದ್ರವನ್ನು ನುಡಿಬೇಡ ಕುಮಾರ್. ನಿನ್ನಂತ ವೀರ ಯೋಧನಿಗೆ ರಣಭೂಮಿಯು ತಾಯಿಯ ಮಡಿಲಂತೆ, ಶಸ್ತ್ರಾಸ್ತ್ರಗಳು ಒಡ ಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ಹೆಚ್ಚಿನ ನೆಂಟನಂತೆ. ಕಂದ, ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗು. ಉತ್ತರ, ಮಹಾದೇವನ ವರ ಪ್ರಸಾದದಿಂದ ಯುಧಿಷ್ಠಿರ ಭೀಮ ನಕುಲ ಸಹದೇವ ಮಹಾರಥಿಕರನ್ನು ತಡೆಗಟ್ಟಿದನು. ಆದರೆ ಈ ಅಲ್ಪಾಭಿಮನ್ಯುವಿನ ಎದುರು ನಾವು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವೇಳು ಜನರು 7 ಸಾರಿ ಅವನನ್ನು ಆಕ್ರಮಣ ಮಾಡಿದೆವು. 7 ಸಾರಿಯೂ ಸೋತುದಾಯಿತು. ಫಲಾಭಿಮನ್ಯು, ಈ ಸಾರಿ ನೀನು ಉದ್ಧಾರವಾಗುವುದಿಲ್ಲ. ಇದು ಈ ಪ್ರಚಂಡ ಸೈನ್ಯವನ ಪ್ರತಿಜ್ಞೆ. ಈ ನಮ್ಮಿಬ್ಬರಲ್ಲಿ ಒಬ್ಬರು ಮೃತರಾಗಲೇಬೇಕು. ಕಡಿದಿಡಿದ ಪಾಂಡವರನ್ನ, ಈಗ ಕಡಿದಿಡಿದ ಪಾಂಡವರನ್ನ, ಕಡಿದಿಡಿದ ಪಾಂಡವರನ್ನ, ಈಗ ಕಡಿದಿಡಿದ ಪಾಂಡವರನ್ನ. ಯೋಹಾಗಾರದಲ್ಲಿ ಬರುವ ವೈರಿಯ, ಯೋಹಾಗಾರದಲ್ಲಿ ಬರುವ ವೈರಿಯ ಹೋಗಿ ಅವನನ್ನು ಧರೆಗುರುಳಿಸುವೆನು, ಹೋಗಿ ಅವನನ್ನು ಧರೆಗುರುಳಿಸುವೆ. ಕಡಿದು ಬಡಿದು ಧರೆಗುರುಳಿಸುವೆ, ಕಡಿದು ಬಡಿದು ಧರೆಗುರುಳಿಸುವೆ. ಕಡಿದಿಡಿದ ಪಾಂಡವರನ್ನ, ಈಗ ಕಡಿದಿಡಿದ ಪಾಂಡವರನ್ನ. ಎಂತಹ ಅಧರ್ಮ ಅತ್ಯಾಚಾರವಿದು! ಏ ಜಗದೀಶ್ವರ, ಏ ಧರ್ಮ ಸ್ವರೂಪಿ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಕರವಾದ ಕಾಪುರೇಶರೇ, 2 ಇಡೀ ಕದನದ ಸಲುವಾಗಿ ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬದ್ದಾಳಿಕೆಯು ಬರಿದಾಯಿತು. ಈ ಚಕ್ರದ ಹೊರತು ಮತ್ತಾವ ಆಯುಧವೂ ಇಲ್ಲ. ಇಂತಹ ನನ್ನನ್ನು ನೀವೇಳು ಜನ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡುವಿರ. ನಿಮಗೆ ಧಿಕ್ಕಾರವಿರಲಿ. ಅಂತಹ ನೃಶಂಸತೆಯು ಕೌರವರ ಪಕ್ಷಕ್ಕೆ ಒಪ್ಪದು, ವೀರರಿಗೊಪ್ಪದು. ನೀವು ವೀರರಲ್ಲ, ಕುರು ಸೈನ್ಯದ ಕಳಂಕರು. ಕ್ಷತ್ರಿಯ ಧರ್ಮದ ಸೂಕ್ತ ಅಭಿಶಾಪ. ನಿಮ್ಮಲ್ಲಿ ಒಂದು ಅಣುವಿನಷ್ಟು ಮನುಷ್ಯತ್ವ ಉಳಿದಿದ್ದರೆ ಒಬ್ಬೊಬ್ಬರಾಗಿ ಬಂದಿರಿ. ನಿರಾಯುಧನಾದರೂ ಅಭಿಮಾನಿಯೆಂದು. ಆದರೆ ಅತ್ಯಾಚಾರ ಬೇಕೆ? ನಿಂದ ಕಣಪ್ಪ ದುಶ್ಯಾಸನ. ಹತ್ತಿರ ಬಡವರಿ, ಆಕ್ರಮಣ ಒಂದಲ್ಪ ಚಕ್ರದ ಭಯದಿಂದ ಹಿಮ್ಮೆಟ್ಟಿವ್ರಿ. ಹಾಗಾದರೆ ಈ ಚಕ್ರದ ಮಹಿಮೆಯನ್ನು ತೋರಿಸುವೆನು. ಕೃತವರ್ಮ ಬೃಹದರ್ಶ ಅನುಕೂಲ ಪ್ರಹಾರ ಮಾಡಿರಿ. ಅಭಿಮನ್ಯು ನಿರಾಸರಾದ. ಹೇ ದೈವವೇ, ನೀನು ನನ್ನಲ್ಲಿ ಪರಾನ್ಮುಖನಾದೆಯ. ಆಚಾರ್ಯ, ತಂದೆಗೆ ಶಸ್ತ್ರ ಶಿಕ್ಷಣ ಕೊಟ್ಟ ಗುರು, ಕೌರವರ ದಳಪತಿ, ಬ್ರಾಹ್ಮಣ ತಿಲಕ, ಸೇನಾಧಿಪತ್ಯದಲ್ಲಿ ಇಂತಹ ಅನರ್ಥವಾಯಿತೆ.
ಕ್ಷತ್ರಿಯೋಚಿತವಾದ ಆಶೋತ್ತರಗಳಿಂದ ವಂಚಿತನಾಗಿ ಈ ನವತಾರುಣ್ಯದಲ್ಲಿ ಅಧರ್ಮ ಯುದ್ಧದಲ್ಲಿ ಪರಾಜಯ ಹೊಂದಿ ಪ್ರಾಣ ತ್ಯಾಗ ಮಾಡಲು ನಾನು ದುಃಖಿಸುತ್ತಿಲ್ಲ. ಆದರೆ ಈ ಅಧಪತನವನ್ನು ನೋಡಿ ನನ್ನ ಹೃದಯವು ಕಂಪಿಸುವುದು. ಆ ಆ ಈಶ್ವರ ನಮ್ಮ ಕುಮಾರನು ನಮ್ಮನ್ನಾಗಲಿ ಹೊರಟು ಹೋದನಲ್ಲ ಸ್ವಾಮಿ, ಹೊರಟು ಹೋದನಲ್ಲ. ಸುಭದ್ರ ಏಕೆ ಹೇಳುತ್ತೀರಿ? ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದ ಪುತ್ರನ ಶೋಕದೆ ಬಳಲಿದೆ ನಾನು, ಪುತ್ರನ ಶೋಕದೆ ಬಳಲಿದೆ ನಾನು,
ತೋರಿಸು. ಭೀಮಸೇನ, ಇದೆಂತಹ ಅಪಮಾನ! ಈ ಸಾರಿ ದುರ್ಯೋಧನನು ನಿನ್ನನ್ನು ವಂಚಿಸಿದನು. ಹೇಳು. ನಮ್ಮನ್ನೆಲ್ಲ ವಾಸುದೇವ ನಿನ್ನನ್ನು ಈ ಭೀಮಸೇನನ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಈಗೇನು ಮಾಡೋದು ಜನಾರ್ದನ? ಈಗೇನು ಮಾಡೋದು ಜನಾರ್ದನ? ದುರ್ಯೋಧನನು ವೈಸಂಪಯ್ಯನ ಸರೋವರದಲ್ಲಿ ಜಲಸ್ತಂಭ ವಿದ್ಯೆಯಿಂದ ಅಡಗಿ ಕುಳಿತಿರುವನು. ಕೂಗು ಯುಧಿಷ್ಠಿರ, ಹೊರಗೆ ಬರುವನು. ಒಪ್ಪತಕ್ಕ ಮಾತು. ಆದರೆ ಧರ್ಮರಾಯನ ಬಾಯಿಂದ ಪುರುಷೋಕ್ತಿಗಳು ಬರುವುದಾದರೆ ಹೇಗೆ? ಅದು ನಿನ್ನಿಂದ ಸಾಧ್ಯವಿಲ್ಲ. ನಾನು ಪ್ರಾರಂಭಿಸುವೆನು. ಅಕ್ಷೇಣಿ ಕುರು ಸೈನ್ಯ ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಕರ್ಣ, ಸೈಂಧವ, ಶಲ್ಯಾದಿ ಮಹಾರಥಿಕರು ನಿನಗಾಗಿ ಪ್ರಾಣ ಬಿಟ್ಟರು. ಶಕುನಿ ಅಂತ ನರಾಧಮನು ವೀರನಂತೆ ಯುದ್ಧ ಮಾಡಿ ರಣರಂಗದಲ್ಲಿ ಮೆಡೆದನು. ಕೇವಲ ನೀನು, ಏಡಿಯಾದ ನೀನು ಸೋತ ನಾಯಿಯಂತೆ ಓಡಿ ಬಂದೆಯ. ಕ್ಷತ್ರಿಯದಮ, ಕುಲಂಗಾರ, ಭರತ ವಂಶದ ಕಲಂಕ ಸ್ವರೂಪನೇ, ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿರುವೆಯ. ಇದು ವಿರಾಟನ ಅಡಿಗೆ ಮನೆಯ ಬಟ್ಟಂಗ. ವೀರರನ್ನು ನೀನು ಹೇಗೆ ತಿಳಿಯಬಲ್ಲೆ? ಯುಧಿಷ್ಠಿರ, ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿಕೊಂಡಿರಲಿಲ್ಲ. ಪ್ರಮರ್ಥ ಯುದ್ಧದ ಸಲುವಾಗಿ ಕಡೆಯ ಸಾರಿ ಕಾದು ಮೊದಲು ವಿಶ್ರಾಂತಿಯನ್ನು ಬಯಸಿದನಷ್ಟೇ. ಉತ್ತಮ ದುರ್ಯೋಧನ. ಧರ್ಮರಾಜ, ಈ ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ ಅಕ್ಷೋಹಿಣಿ ಸೈನ್ಯದಲ್ಲಿ ಉಳಿದಿರುವುದು ನಾನು ಮತ್ತು ನನ್ನ ಗದೆ. ಪಾಂಡವ ವೀರ, ನಿಮ್ಮನ್ನು ಗದಾ ಯುದ್ಧಕ್ಕೆ ಕರೆಯುವೆನು. ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮೆಲ್ಲರನ್ನು ಕಾದಾಡುವೆನು. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನಿಗೆ ಏನೆಂದು ಉತ್ತರ ಕೊಡುವೆ? ಇದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ನಾನು ಇಷ್ಟು ದಿನ ಈ ಶುಭ ಮುಹೂರ್ತದ ಸಲುವಾಗಿಯೇ ಕಾದಿರುವೆನು. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಎಂಬುದನ್ನು ನಾನು ಮೊದಲೇ ಬಲ್ಲೆ. ಆದರೆ ನಾನು ಅದಕ್ಕಾಗಿ ದುಃಖಿಸುತ್ತಿಲ್ಲ. ನನ್ನ ಇಚ್ಛೆಯು ಕ್ಷಾತ್ರ ತೇಜದ ಒಂದು ಅಪೂರ್ವ ಆದರ್ಶವನ್ನು ಜಗತ್ತಿಗೆ ತೋರಿಸುವುದಾಗಿ ಭವಿಷ್ಯ ಭಾರತ ವೀರದ ಕ್ಷತ್ರಿಯ ಹೃದಯದಲ್ಲಿ ಕಂಪಿಸುವುದನ್ನು ದುರ್ಯೋಧನನು ಜಗತ್ತಿಗೆ ತಿಳಿಸಲೆಂಬುದಾಗಿ. ನಿನ್ನ ಇಚ್ಛೆಯು ಪೂರ್ಣವಾಗವಿಲ್ಲ ವೀರವರ. ಅಣ್ಣ, ಯಾವಾಗ ಬಂದೆ? ದುರ್ಯೋಧನನ ಕಣ್ಣುಗಳಲ್ಲಿ ನೀರು. ಏನನ್ನು ಮಾಡುವುದು ಕೃಷ್ಣ? ಒಳ್ಳೆಯದು, ನೀನು ಪಾಂಡವರ ಪಕ್ಷವನ್ನು ವಹಿಸಿ ಸುದರ್ಶನವನ್ನು ಹಿಡಿದು ನಿಲ್ಲು. ನಾನೀ ಅಲಾಯುಧವನ್ನು ಧರಿಸಿ ದುರ್ಯೋಧನ ಪಾರ್ಶ್ವದಲ್ಲಿ ನಿಲ್ಲುವೆನು. ಆಗ ಈ ಭರತ ಯುದ್ಧವು ಮತ್ತೊಂದು ರೂಪ ಧರಿಸುವುದನ್ನು ನೋಡಿವೆ. ಅಣ್ಣ, ಪಾಂಡವರು ಯಾವಾಗಲೂ ಸಂಧಿಯನ್ನು ಅಪೇಕ್ಷಿಸಿದವರು, ಯುದ್ಧವನ್ನಲ್ಲ. ನೀನಾದರೂ ದುರ್ಯೋಧನ ಸಹಸ್ರ ಅತ್ಯಾಚಾರವನ್ನು
ಸಹಿಸಿಕೊಂಡು ಅವರು ತಮ್ಮ ಧರ್ಮದಂತೆ ರಕ್ಷಿಸಿಕೊಂಡು 5 ಗ್ರಾಮವನ್ನು ಅಪೇಕ್ಷಿಸಿದವರಷ್ಟೇ. ನಾನೇ ಹಸ್ತಿನಾವತಿಗೆ ತೆರಳಿ ಸಂಧಿಗೆ ಒಪ್ಪದಿದ್ದ ಹೋಗಲಿ. ದುರ್ಯೋಧನನನ್ನು ರಾಜಧರ್ಮವನ್ನು ಮರೆತು ನನ್ನನ್ನು ಸೆರೆ ಹಿಡಿಯಲು ವಂಚಿಸಿದನು. ಈಗಲೂ ಪಾಂಡವರು 5 ಗ್ರಾಮವನ್ನು ಹೊಂದಿ ಸಂತುಷ್ಟರಾಗುವರು. ನೀನು ಸಂಧಾನ ಮಾಡುವಣ್ಣ. ಏನು ಹೇಳುವೆ ದುರ್ಯೋಧನ? ಏನು ಹೇಳುವೆ ದುರ್ಯೋಧನ? ನನ್ನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರನ್ನು ನೋಡಿ ಇಷ್ಟೊಂದು ಕಾತುರವಾದೆಯ ಯದುರಾಜ? ದುಃಖದಿಂದ ನಿರಾಶನಾಗಿ ನಾನು ಕಣ್ಣೀರನ್ನು ಸುರಿಸಿದನಷ್ಟೇ. ಒಬ್ಬರು ಹುಣ್ಣಿಮೆಯನ್ನು ಬೃಹತ್ತಾಂದೋಲನದ ಮೇಲೆ ನಿನಗೆ ತೋರಿಸಲಾರದೆ ಹೋದನೆಲ್ಲ ಎಂಬುದಾಗಿ. ರುಕ್ಕಾದರ ಯುದ್ಧ ಮಾಡು ರುಕ್ಕಾದರ. ಈ Come on!
ಈಗ ನನ್ನ ಈ ಆಘಾತವನ್ನು ಸಹಿಸಿಕೋ ಕೌರವ. ನಿನ್ನ ಶರಣಕೋರ ವಿಶ್ರಾಂತಿ ಹೊಂದ ಭೀಮ. ಧರ್ಮರಾಜ, ವಿಶ್ರಾಂತಿ ಅಗತ್ಯವಿಲ್ಲ. ಇದೋ ಸಿದ್ಧನಾಗಿರುವೆ, ಯುದ್ಧ ಮಾಡಲು ಹೋದರ. ಯುದ್ಧ ಮಾಡು. ಇದೋ ಸಿದ್ಧನಾಗಿರುವ. ಪಾಪು ದುರ್ಯೋಧನ, ನಿರಾಶನಾಗಬೇಡ. ಭೀಮ ತೊಡೆ ತೊಟ್ಟಿ ಕಾಳಗ ಮಾಡು. ಈಗ ನೆನಪಿಗೆ ಬಂದಿತ್ತು. ಸಿದ್ಧನಾಗು ಕೌರವ. ಯಾರು ಯಧಿಷ್ಠಿರನೇ? ಯಾರು ನೀನು ಯಧಿಷ್ಠಿರನೇ? ಸತ್ಯ ಧರ್ಮವನ್ನು ಪಾಲನೆ ಮಾಡಿದೆ. ಸಾಗರ ಪುತ್ರಿಯನ್ನು ನೀರ ಮಾತ್ರದಿಂದ ಶಾಸನ ಮಾಡಿದನು. ಅನೇಕ ದಾನ ಧರ್ಮಗಳನ್ನು ನಾನು ದಾನ ಯಜ್ಞಗಳಿಂದ ಮಾಡಿದೆನು. ಜಗತ್ತಿನ ರಾಜಾದಿರಾಜರಲ್ಲಿ ವೀರ ಸಮೂಹದಲ್ಲಿ ಅಜ್ಞಾನಿಗಳು ಧನ್ಯನಾದ. ಮುಂದೆ ನನ್ನ ವಿನಾಗದಿಂದ ವಿಧವೆಯಾದ ಭೂಮಿಯನ್ನು ತೆಗೆದುಕೊಂಡು ರಾಜ್ಯ ಆಳು ಯಧೀಶ್ವರ. ಶ್ರೀ ಧರ್ಮರಾಜನಿಗೆ ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ, ಪರಭಕ್ತ ಜನಾವನ ಭಾವ,
ಶಿವ ಶಂಭು ಪುತ್ರ ನೀರಾವ ಸುರಮುನಿ ವಂದಿತ ದೇವ ಪರಭಕ್ತ ಜನಾವರ ಭಾವ ಶಿವ ಶಂಭು ಪುತ್ರ ನೀರಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಠಲಾಯ ಓಂ ನಮೋ ನಮೋ ವಿಠಲಾಯ